ಹೆಣ್ಣು ಮಕ್ಕಳು ಮುಸ್ಸಂಜೆ ಮಲಗಬಾರದು. ಹಿಂದಿನ ಕಾಲದಲ್ಲೂ ಮನೆಯ ಹಿರಿಯರು ಮುಸ್ಸಂಜೆ ಹೊತ್ತು ಮಲಗಬಾರದು, ಆ ಹೊತ್ತಿನಲ್ಲಿ ಮಲಗುವುದು ಮನೆಗೆ ಶೋಭೆಯಿಲ್ಲ ಎಂದು ಹೇಳುವುದನ್ನು ನಾವು ಕೇಳಿರುತ್ತೇವೆ. ಶಾಸ್ತ್ರದ ಪ್ರಕಾರ ಮುಂಜಾನೆ ಮತ್ತು ಮುಸ್ಸಂಜೆ ಬಹಳ ಪ್ರಶಸ್ತವಾದ ಸಮಯ. ಮುಸ್ಸಂಜೆ ಭಗವಂತನನ್ನು ಸ್ಮರಿಸುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ. ಈ ಸಮಯದಲ್ಲಿ ಮಲಗುವುದರಿಂದ ಮನೆಯ ಲಕ್ಷ್ಮೀದೇವಿಯ ಆಗಮನ ಆಗುವುದಿಲ್ಲ ಎನ್ನಲಾಗುತ್ತದೆ. ಹಿನ್ನೆಲೆಗಳು ಏನೇ ಇರಲಿ, ಆದರೆ ಮುಸ್ಸಂಜೆ ಮಲಗುವುದರಿಂದ ಆಲಸ್ಯ, ಕೆಲಸದ ಮೇಲಿನ ಶ್ರದ್ಧೆ, ರಾತ್ರಿ ನಿದ್ದೆ ಬಾರದೆ ಇರುವುದು, ಸಮಸ್ಯೆ ಹೆಚ್ಚಾಗುವುದಂತೂ ಸತ್ಯ. ರಾತ್ರಿ ಕಸ ಗುಡಿಸುವುದು ಸರಿಯೇ? ಕೆಲವು ಮನೆಗಳಲ್ಲಿ ಸೂರ್ಯಾಸ್ತದ ನಂತರ ಅಥವಾ ರಾತ್ರಿ ಸಮಯದಲ್ಲಿ ಮನೆಯನ್ನು ಗುಡಿಸುವುದು ಅಭ್ಯಾಸವನ್ನು ಇಟ್ಟುಕೊಂಡಿರುತ್ತಾರೆ. ಮುಸ್ಸಂಜೆ ಸಮಯದಲ್ಲಿ ಲಕ್ಷ್ಮೀದೇವಿಯು ಪೊರಕೆಯಲ್ಲಿ ನೆಲೆಸಿರುತ್ತಾಳೆ ಎಂಬುದು ನಂಬಿಕೆ ಇದೆ. ಹೀಗಾಗಿ ರಾತ್ರಿ ಹೊತ್ತು ಮನೆ ಗುಡಿಸುವುದರಿಂದ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಎನ್ನಲಾಗುತ್ತದೆ. ಹಳ್ಳಿ ಪ್ರದೇಶಗಳಲ್ಲಿ ಇಂದಿಗೂ ಸೂರ್ಯಾಸ್ತದ ಮೊದಲು ಮನೆಯನ್ನು ಗುಡಿಸಿ ಕಸವನ್ನು ಹೊರಗೆ ಹಾಕುವುದು ಸಂಪ್ರದಾಯವಿದೆ. ಅತಿಥಿಗಳಿಗೆ ಬೆಲ್ಲ ನೀರು. ಹಿಂದೆ ಅತಿಥಿಗಳು ಕಾಲ್ನಡಿಗೆಯಲ್ಲಿ ದೂರದ ಊರುಗಳಿಂದ ಆಗಮಿಸುತ್ತಿದ್ದರು. ಸಾಮಾನ್ಯವಾಗಿ ಹಲವಾರು ತಾಸುಗಳ ಕಾಲ ನಡೆದುಕೊಂಡು ಮನೆಗೆ ಬಂದು ಅತಿಥಿಗಳು ದಣಿಯುವುದರಿಂದ ಸಹಜ. ಹೀಗಾಗಿ ಅವರ ದಣಿವನ್ನು ತಗ್ಗಿಸಲು ಅತಿಥಿಗಳು ಮನೆಗೆ ಪ್ರವೇಶಿಸಿದ ಕೂಡಲೇ ನೀರಿನ ಜೊತೆ ಬೆಲ್ಲವನ್ನು ನೀಡುವ ಬೆಲ್ಲವು ಪ್ರಯಾಣದಲ್ಲಿ ಕಳೆದುಹೋದ ಸಕ್ಕರೆಯ ಅಂಶವನ್ನು ಮತ್ತೆ ದೇಹಕ್ಕೆ ತಂದುಕೊಡುತ್ತದೆ. ನೀರು ದೇಹವನ್ನು ತಂಪಾಗಿಸಿ ಕಳೆದುಹೋದ ಶಕ್ತಿಯನ್ನು ಮತ್ತೆ ಪಡೆಯಲು ಸಹಕರಿಸುತ್ತದೆ. ಹಳ್ಳಿ ಭಾಗಗಳಲ್ಲಿ ಎಂದಿಗೂ ಇದೇ ಸಂಪ್ರದಾಯ ಮುಂದುವರೆದಿದ್ದು, ಹೀಗೆ ಮನೆಗೆ ಬಂದ ಅತಿಥಿಗಳಿಗೆ ಬೆಲ್ಲ ನೀರನ್ನು ಕೊಡುವ ಪದ್ಧತಿ ಇದೆ.